ಮತ್ತೆ ಇನ್ನೊಂದು ಪ್ರಶ್ನೆ ಆಗ್ತಾರೆ ಪ್ರಿಯರೇ, ಆದಿಕಾಂಡ 3ನೇ ಅಧ್ಯಾಯ 4ನೇ ವಚನದಲ್ಲಿ ಇನ್ನೊಂದು ಪ್ರಶ್ನೆ ಹಾಕಿದ್ದಾರೆ, ನೋಡೋಣ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು. ನೀವು ಹೇಗೂ ಸಾಯುವುದಿಲ್ಲ, ಈ ಹಣ್ಣನ್ನು ತಿಂದಾಗಲೇ ಅವ್ರ ಕಣ್ಣುಗಳು ತೆರೆಯುವು ಅಂತ ಅವರು ಪ್ರಶ್ನೆ ಹಾಕಿದ್ರು. ಏನಂತಂದ್ರೆ, ದೇವರು ಸುಳ್ಳು ಹೇಳಿದ್ದಾನೆ, ಅವರು ತಿಂದಾಗಲೇ ಅವರು ಬೆತ್ತಲೆಯಾಗಿದ್ದಾರೆ ಅಂತ ಅವ್ರಿಗೆ ಕಂಡು ಬಂದಿದೆ. ದೇವರ ವಿಷಯದಲ್ಲಿ ಸುಳ್ಳು ಹೇಳಿದಾನೆ, ಬಟ್ಟೆ ಹಾಕೊಂಡಿರಲಿಲ್ಲ ಅವರು, ಅದಕ್ಕೇನೆ ಸುಳ್ಳು ಹೇಳಿದ್ದಾರೆ. ಯೆಹೋವ ದೇವರು, ನಿಮ್ಮ ದೇವರು ಸತ್ಯವಂತನಂತ ನೀವೆಲ್ಲ ಹೇಳ್ಕೊತಿರಲ್ಲ, ನೀವೆಲ್ಲ ಕೊಚ್ಕೋತಿರಲ್ಲ, ನಿಮ್ಮ ದೇವರು ನೋಡಿ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾರೆ. ಏನ್ ಪ್ರೇರೆ, ನಾನು ಅಂತ ಮನುಷ್ಯರಿಗೆ ಒಂದು ಪ್ರಶ್ನೆ ಹಾಕ್ತೇನೆ. ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು. ತೆರೆಯುವು ಅಂದ್ರೇನು? ಕಣ್ಣುಗಳು ತೆರೆಯುವು ಅಂದ್ರೇನು? ಪಾಪದ ಕಣ್ಣುಗಳು ತೆರೆಯಲ್ಪಡುತ್ತೆ. ಅಂದ್ರೆ ನೀವು ಪರಿಶುದ್ಧವಾಗಿ, ಅಂದ್ರೆ ನೀವು ಅರೆಬೆತ್ತಲೆ ಇದ್ದಾಗ ನೀವು ಬೆತ್ತಲೆ ಆಗಿದ್ದೀರಂತ ನಿಮ್ಗೆ ಗೊತ್ತಿರಲಿಲ್ಲ. ಆದರೆ ನೀವು ಈಗ ಕಣ್ಣು ತೆರೆಯಿತು ಅಂದ್ರೆ ನೀವು ಇವಾಗ ದೇಹದ ಕೋರಿಕೆಗಳನ್ನು ನೀವು ತೀರಿಸಿಕೊಳ್ಳುವುದಕ್ಕೆ ಇಷ್ಟಪಡುವಂತ ಮನುಷ್ಯರುಳ್ಳವರಾಗಿ ನೀವು ಮಾರ್ಪಡ್ತಾ ಇದ್ದೀರ. ಈಗ ಪ್ರೇರೆ, ಮಗು ಇರುತ್ತೆ, ಓಕೆನಾ? ಮಗು ಹುಟ್ಟಿದಾಗ ಬೆತ್ತಲೆಯಾಗಿರುತ್ತೆ, ಓಕೆನಾ? ಆ ಮಗು ನಾವು ನೋಡಿದಾಗ ಸ್ವಲ್ಪ ದಿನ ಅದು ಬೆಳೆಯೋದಕ್ಕೆ ಶುರು ಮಾಡಿದಾಗ ಅದಕ್ಕೆ ಒಂದು ಇಷ್ಟಪಡುವಂತ, ಅಂದ್ರೆ ಆ ಒಂದು ದೇಹದ ಬಣ್ಣಕ್ಕೆ ಇಷ್ಟಪಡುವಂತ ಒಂದು ಬಟ್ಟೆಯನ್ನು ಹಾಕಿದಾಗ ನಾವೇನಂತ ಮಗುಗೆ ಹೇಳ್ತೀವಿ? ಈ ಬಟ್ಟೆಯಲ್ಲಿ ನೀನು ಚೆನ್ನಾಗಿ ಕಾಣ್ತಾ ಇದೆಯಾ ಅಂದ್ರೆ, ಬಟ್ಟೆ ಇಲ್ದಾಗ ಚೆನ್ನಾಗಿ ಕಾಣ್ತಾ ಇರಲ್ಲ ಮಗು. ಫಾಲ್ಟ್ ಇರೋದು ನಿನ್ನ ಕಣ್ಣಲ್ಲ ಅಥವಾ ಬಟ್ಟೆ ಅಲ್ಲ, ಫಾಲ್ಟ್ ಇರೋದು ನಿನ್ನ ಕಣ್ಣಲ್ಲಿ. ನಮ್ಮ ಮಕ್ಕಳು ಬೆತ್ತಲೆ ಆಗಿದ್ರು ನಮ್ಗೆ ಇಷ್ಟಾನೆ, ಬಟ್ಟೆ ಹಾಕೊಂಡ್ರು ಇಷ್ಟಾನೆ. ದೇವ್ರು ಯಾವ ರೀತಿ ಇರೋದಕ್ಕೆ ಇಷ್ಟಪಟ್ರು? ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಪ್ರೇರೆ, ಇದನ್ನು ನಾವು ತೋರಿಸ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಊಟ ಹಂಚುವಂತ ಕಾರ್ಯಕ್ರಮಕ್ಕೆ ಭಾನುವಾರ ಹೋಗ್ತಾ ಇರ್ತೀವಿ. ಆ ಹೋಗುವಾಗ ಪ್ರೇರೆ, ಬ್ಯಾಂಗ್ಳೂರು ಪಟ್ಟಣದಲ್ಲಿ ಎಲ್ಚನಹಳ್ಳಿ ಅನ್ನುವಂಥ ಪ್ರಾಂತ್ಯದಲ್ಲಿ ಒಂದು ದಿವಸ ನಾನು ನೋಡಿದಂತ ಸನ್ನಿವೇಶ, 2 ಸಾರಿ ನೋಡಿದ್ದೇನೆ ಆ ಸ್ತ್ರೀಯನ್ನು. ಆ ಅಮ್ಮ ಅಂದ್ರೆ ಮೈಂಡ್ ಅವ್ರಿಗೆ ಸರಿಯಿಲ್ಲ, ಹುಚ್ಚು ಪರಿಸ್ಥಿತಿಯಲ್ಲಿದ್ದಾರೆ. ಅವರು ಬಟ್ಟೆನೆ ಹಾಕಿಕೊಳ್ಳದೆ ಕೂತಿದ್ದಾರೆ ಪ್ರೇಮಿ. ಒಂದು ತಂಗಿ ಕೂತಿರುವಾಗ ನಮ್ಮ ಒಂದು ವಾಹನದಲ್ಲಿದ್ದಂತ ಅಮ್ಮನವ್ರನ್ನು ಕರೆದು, ಅಮ್ಮ ಈ ಬಟ್ಟೆಯನ್ನು ಈ ಆಹಾರವನ್ನು ಅವ್ರಿಗೆ ಕೊಟ್ಟು ಬನ್ನಿ ಅಂತ ಹೇಳುವಾಗ, ಆ ಅಕ್ಕನವರು ಹೋದಾಗ ಅವ್ರಿಗೆ ಆ ಬಟ್ಟೆ ತಗೊಂಡು ಯಾವ ರೀತಿ ಹಾಕೋಬೇಕು ಅವ್ರಿಗೇನು ಗೊತ್ತಾಯ್ತಾ ಇಲ್ಲ. ಆಹಾರ ತಗೊಂಡು ತಿನ್ನೋದಕ್ಕೂ ಕೂಡ ಅವ್ರ ಪರಿಸ್ಥಿತಿ ಏನಂದ್ರೆ, ಅವ್ರ ಮೈಂಡ್ ಒಂದು ರೀತಿಲಿ ಆಗ್ಬಿಟ್ಟಿದೆ ಪ್ರೇರೆ. ಅಂದ್ರೆ ಅವ್ರು ನೋಡಿ ಬಟ್ಟೆ ಕೊಡುವಂತ ಭಾವನೆ ಏನು ಅಂದ್ರೆ, ಅದನ್ನು ನೋಡಿ ಕೆಟ್ಟ ಆಲೋಚನೆ ಬರಲ್ವಾ? ಪವಿತ್ರವಾಗಿ ಆಲೋಚನೆ ಮಾಡುವಂತ ಮನುಷ್ಯನ ದೃಷ್ಟಿಯಲ್ಲಿ ಅದು ಕೆಟ್ಟದಾಗಿ ಕಾಣಲ್ಲ ಪ್ರೇರೆ. ನನ್ನ ಮನೇಲಿರುವಂತ ಒಂದು ತಂಗಿ, ನನ್ನ ಮನೇಲಿರುವಂತ ಒಂದು ತಾಯಿಯ ಸಮಾನ ಅಂತ ಅಂದುಕೊಂಡು ನಾವು ಆ ಭಾವನೆ ನೋಡುವಂತ ಸ್ಥಿತಿಗಳಿರ್ತದೆ. ಈಗ ದೇವರು ನೋಡುವಂತ ಸ್ಥಿತಿ ಎಂತದ್ದು? ನನ್ನ ಮಕ್ಕಳು ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತಾರ? ಈ ದಿನ ಪ್ರೇರೆ, ಬಟ್ಟೆಯನ್ನು ಕುರಿತು ನೀವು ಆಲೋಚನೆ ಮಾಡಿ. ಪ್ರಪಂಚದಲ್ಲಿರುವಂತಹ ಸಕಲ ಮಾನವರು ಅರೆಬೆತ್ತಲೆಯಾಗಿ ಇದ್ದರೆ ಈ ಬಲಾತ್ಕಾರಗಳು, ರೇಪ್ಗಳು, ಮಾನಭಂಗಗಳು ನಡೀತದ? ಅಥವಾ ಈ ಅರೆಬೆತ್ತಲೆ ವಸ್ತ್ರಗಳನ್ನು ಹಾಕಿಕೊಂಡು ಪ್ರೇರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಅರೆಬೆತ್ತಲೆ ವಸ್ತ್ರಗಳನ್ನು ಹಾಕಿಕೊಂಡಾಗ ಮನುಷ್ಯರಿಗೆ ನೋಡುವುದಕ್ಕೆ ಆಕರ್ಷಣೆ ಹೆಚ್ಚಾಗುತ್ತಾ? ಅಥವಾ ದೇವರು ಅಂದುಕೊಂಡ ಹಾಗೆ ಎಲ್ಲರೂ ಅರೆಬೆತ್ತಲೆಯಾಗಿ ಇರುತ್ತಿದ್ದರೆ ಈ ಕೆಟ್ಟ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯತೆ ಇರ್ತಾ ಇತ್ತ ಪ್ರೇರೆ? ಎಲ್ಲರೂ ಅರೆಬೆತ್ತಲೆಯಾಗಿ ಇರುತ್ತಿದ್ದರೆ ಆ ರೀತಿ ಬಲಾತ್ಕಾರಗಳು ನಡೀತಾ ಇರಲ್ಲ. ಇದು ಪವಿತ್ರವಾಗಿ ನೀವು ಆಲೋಚನೆ ಹೇಳುವಂತ ಮಾತನ್ನು ಪವಿತ್ರವಾಗಿ ಆಲೋಚನೆ ಮಾಡುವುದಾದರೆ, ತಿಂದಾಗ ನಿನ್ನ ಕಣ್ಣುಗಳು ತೆರೆಯಲ್ಪಡುವುದಂದ್ರೆ ನಿನ್ನ ಪಾಪದ ಕಣ್ಣುಗಳು ತೆರೆಯಲ್ಪಡುತ್ತೆ. ಅದು ನೀನು ಬಟ್ಟೆ ಇಲ್ಲದವನಾಗಿದ್ದಾಗ ನಿನ್ನ ಭಾವನೆಗಳು ಒಳ್ಳೆ ರೀತಿಯಲ್ಲೇ ಇದ್ದವು. ಈ ದಿನ ಪ್ರೇರೆ ನಾವು ಪ್ರಪಂಚದಲ್ಲಿ ನೋಡ್ತಾ ಇರೋ ಪ್ರೇರೆ, ಅರೆಬೆತ್ತಲೆ ಪ್ರೇರೆ, ಇಲ್ ಕಟಿಂಗು ಏನ್ ಪ್ರೇರೆ? ಈ ರೀತಿ ದರಿದ್ರದ ವಸ್ತ್ರಗಳನ್ನು ಹಾಕಿಕೊಳ್ಳುವಾಗ ಮನುಷ್ಯನಿಗೆ ನೋಡೋದಕ್ಕೆ ಆಕರ್ಷಣೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಪ್ರೇರೆ, ಮನುಷ್ಯನಿಗೆ ನೋಡೋದಕ್ಕೆ ಆಕರ್ಷಣೆ ಆಗುತ್ತೆ. ಅದೇ ಒಂದು ದೇವರು ಅಂದುಕೊಂಡ ರೀತಿಯಲ್ಲಿ
ನಾವೆಲ್ಲರೂ ವಸ್ತ್ರವಿಲ್ಲದೆ ಇರುತ್ತಿದ್ದರೆ ಆ ಕೆಟ್ಟ ಭಾವನೆಗಳು ನೋಡೋದಕ್ಕೆ ಬರ್ತಾ ಇರಲಿಲ್ಲ. ನನ್ನ ತಂಗಿ ಹಾಗೆ ಇದ್ದಾಳಲ್ಲ, ನನ್ನ ತಂಗಿ, ನನ್ನ ತಾಯಿಯ ದೇಹವೇ ಅಲ್ವಾ ಈ ತರ ಇರೋದು, ನನ್ನ ತಾಯಿ ಅಂದುಕೊಳ್ಳುವಂತ ಭಾವನೆಗಳೇ ಬರ್ತಾ ಇತ್ತು ಹೊರತು ಕೆಟ್ಟ ದೃಷ್ಟಿಯಿಂದ ನೋಡುವಂತ ಭಾವನೆಗಳು ಬರ್ತಾ ಇರಲಿಲ್ಲ ಪ್ರೇರೆ. ನಿಜ. ಆದ್ರೆ ದೇವ್ರು ಹೇಳುವಂತ ಉದ್ದೇಶ ಏನು? ಈ ರೀತಿ ಎಲ್ಲಾರು ನನ್ನ ಮಕ್ಕಳು ಇರ್ಬೇಕಂತ ಆಲೋಚನೆ ಮಾಡುವಾಗ ಸೈತಾನನು ಬಂದು ಏನ್ ಮಾಡ್ದ ಹೇಳಿ, ಈ ರೀತಿ ಕುತಂತ್ರವನ್ನು ಮಾಡಿ ಅವರ ಮನಸ್ಥಿತಿಯನ್ನು ಕೆಡಿಸ್ತಾ ಪ್ರೇರೆ. ಈ ದಿನ ನೋಡಿ ಪ್ರೇರೆ, ಯಾವ ರೀತಿ ಫಿಲಂಗಳಲ್ಲಿ ಯಾವ ರೀತಿ ಪ್ರೇರೆ ಬಟ್ಟೆಗಳು ಅಂದ್ರೆ ಅದು ನೋಡೋದಕ್ಕೆ ಆಕರ್ಷಣೆಯಾಗಿ ಕಾಣ್ತಾ ಇದೆ ಮನುಷ್ಯನಿಗೆ. ಆಕರ್ಷಣೆ ಅಲ್ಲಲ್ಲಿ ಬಟ್ಟೆಗಳಲ್ಲಿ ವಿಚಿತ್ರವಾಗಿರುತ್ತೆ ಪ್ರೇರೆ, ಅದು ನೋಡೋದಕ್ಕೆ ಆಕರ್ಷಣೆ ಪಡ್ತಾ ಇದ್ದಾನೆ. ಒಂದು ವೇಳೆ ಎಲ್ಲಾರು ಬೆತ್ತಲೆಯಾಗಿರ್ತಾರೆ, ಎಲ್ಲರೂ ಏನಿದೆ ಈ ಚರ್ಮ ಸುಲಿದ್ರೆ ಏನಿದೆ ಪ್ರೇರೆ, ಈ ದೇಹದ ಚರ್ಮವನ್ನು ಸುಲಿದ್ರೆ ಹೇಗಿದೆ. ಒಂದು ಮಟನ್ ಸ್ಟಾಲ್ ಅಲ್ಲಿ ಹೋಗಿ ನೋಡಿ, ಕುಮಾರ್ ಅನ್ನುವಂತ ಮನುಷ್ಯನೇ, ಬಾಲಾಜಿ ಅನ್ನುವಂತ ಮನುಷ್ಯನೇ, ಅರ್ಥ ಮಾಡ್ಕೊಳ್ಳಿ ದೇವರು ಹೇಳುವಂತ ಉದ್ದೇಶ. ಚಿಕನ್ ಮಟನ್ ಸ್ಟಾಲ್ ಅಲ್ಲಿ ನೀವು ಹೋಗಿ ನೋಡುವಾಗ ಎಲ್ಲ ಕುರಿ ಮಾಂಸಗಳು, ಎಲ್ಲ ಕೋಳಿ ಮಾಂಸಗಳು, ಎಲ್ಲ ದನದ ಮಾಂಸಗಳ ದೇಹಗಳು ಒಂದೇ ರೀತಿ ಇರುತ್ತೆ ಅಲ್ವಾ. ಚರ್ಮದ ಮೇಲೆ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇನೆ. ನಿನ್ನದೊಂದು ಬಿಳಿ ಚರ್ಮ ಆಗಿರ್ಬೋದು, ನನ್ನ ಕಪ್ಪ ಚರ್ಮ ಆಗಿರ್ಬೋದು, ಇನ್ನೊಬ್ಬನದ್ದು ಕೆಂಪು ಚರ್ಮ ಆಗಿರ್ಬೋದು, ಇನ್ನೊಬ್ಬನಿಗೆ ಬಿಳಿ ಚರ್ಮ ಆಗಿರ್ಬೋದು. ಈ ರೀತಿಯಾದಂತ ವ್ಯತ್ಯಾಸ ಇರುತ್ತೆ ಹೊರತು ದೇಹದಲ್ಲಿರುವಂತ ಮಾಂಸದಲ್ಲಂತೂ ಯಾವ ವ್ಯತ್ಯಾಸ ಇಲ್ಲವೇ. ಬಟ್ಟೆ ನೋಡಿದ್ರೆ ಚೆನ್ನಾಗಿ ಕಾಣ್ತಾರೆ, ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತಾರೆ ಅನ್ನೋದು ನಿನ್ನ ಕಣ್ಣಿನ ಕೆಟ್ಟ ದೃಷ್ಟಿ ಅದು.